ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಚಲುವನಾರಾಯಣ ಸ್ವಾಮಿ ಯೋಗ ನರಸಿಂಹ ಮೆಚ್ಚಿದ ನಾಡು. ಜಗದ್ವಿಖ್ಯಾತ ಕಲ್ಯಾಣಿ ಇರುವ ಪುಷ್ಕರಣಿಗಳ ಬೀಡು. ರಾಮ ಸೀತೆ ಲಕ್ಷ್ಮಣ ಮೆಚ್ಚಿದಂತಹ ನಾಡು. ರಾಜಗೋಪುರ ಇರುವ ದಂತಕಥೆಗಳ ಬೀಡು. ಹೌದು ಸ್ನೇಹಿತರೆ, ಭವ್ಯ ಕರ್ನಾಟಕದ ಭವ್ಯ ಇತಿಹಾಸವನ್ನ ಹೇಳುವ ಭವ್ಯ ನಗರಿ ಮೇಲುಕೋಟೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕಲೆ, ಸಂಸ್ಕೃತ, ಶಿಲ್ಪಕಲೆಯ ತವರೂರು. ಮೇಲುಕೋಟೆ ಅನೇಕ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ನೆಲೆಯಾಗಿದ್ದು ಕರ್ನಾಟಕದ ಪವಿತ್ರವಾದ ಸ್ಥಳಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಶಿಖರಗಿರಿಗಳಿಂದ ಕಂಗೊಳಿಸುವ ಮೇಲುಕೋಟೆ ಆಚಾರ್ಯ ರಾಮಾನುಜಾಚಾರ್ಯರಿಂದ ಪುನೀತವಾದ ಪುಣ್ಯಕ್ಷೇತ್ರ. 101 ದೇಗುಲ ಹಾಗೂ 101 ಕಲ್ಯಾಣಿಗಳಿರುವ ಈ ಸುಂದರ ಬೀಡು ಸಮುದ್ರ ಮಟ್ಟಕ್ಕಿಂತ 1013 ಮೀಟರ್ ಎತ್ತರದಲ್ಲಿದೆ. ಮೇಲುಕೋಟೆ ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ತಲುಪಲು ನಿಮಗೆ 3 ಗಂಟೆಗಳ ಕಾಲಾವಕಾಶ ಬೇಕು. ಮೇಲುಕೋಟೆ ಜಿಲ್ಲಾ ಕೇಂದ್ರವಾದ ಮಂಡ್ಯದಿಂದ ಸುಮಾರು 37 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ತಲುಪಲು ಕನಿಷ್ಠ 45 ನಿಮಿಷ ಬೇಕಾಗುತ್ತದೆ. ಹಾಗೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿದೆ. ತಲುಪಲು ಕನಿಷ್ಠ ನಿಮಗೆ 1 ಗಂಟೆ 20 ನಿಮಿಷಗಳಾದರೂ ಬೇಕಾಗುತ್ತದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಿಂದ ಮೇಲುಕೋಟೆ ಸುಮಾರು 415 ಕಿಲೋಮೀಟರ್ ದೂರದಲ್ಲಿದೆ. ತಲುಪಲು ಸುಮಾರು 8 ರಿಂದ 9 ಗಂಟೆಗಳ ಕಾಲ ಬೇಕಾಗುತ್ತದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಮೇಲುಕೋಟೆಯಲ್ಲಿರುವಂತಹ 10 ಅದ್ಭುತ ಪ್ರವಾಸಿ ಸ್ಥಾನಗಳ ಪರಿಚಯನ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಮೇಲುಕೋಟೆ. ಯೋಗ ನರಸಿಂಹ ದೇವಾಲಯ, ಯೋಗ ನರಸಿಂಹ ಟೆಂಪಲ್. ಯೋಗ ನರಸಿಂಹ ದೇವಸ್ಥಾನ ಮೇಲುಕೋಟೆಯ ಅದ್ಭುತವಾದ ಒಂದು ಬೆಟ್ಟದ ಮೇಲೆ ಇದೆ. ಈ ಬೆಟ್ಟವನ್ನು ತಲುಪಿ ದೇವಸ್ಥಾನಕ್ಕೆ ಹೋಗಲು ಸುಮಾರು 350 ಮೆಟ್ಟುಗಳನ್ನು ನೀವು ಹತ್ತಬೇಕು. ಇಲ್ಲಿಯ ಯೋಗ ನರಸಿಂಹನನ್ನು ದಂತಕಥೆಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಭಕ್ತ ಪ್ರಹ್ಲಾದ ತಾನೇ ಸ್ವಂತವಾಗಿ ನಿರ್ಮಿಸಿದನೆಂದು ಪ್ರತೀತಿ ಇದೆ. ಈ ದೇವಸ್ಥಾನಕ್ಕೆ ಹೋಗಲು ಮೆಟ್ಟಲುಗಳು ಕಡಿದಾದವು ಮತ್ತು ಹೋಗುವ ದಾರಿಯಲ್ಲಿ ನಿಮಗೆ ಹಲವಾರು ಪಾನಿಗಳು, ಹಲವಾರು ತಿಂಡಿ ತಿನಿಸುಗಳನ್ನು ಸಹಿತ ನೀವು ಸವಿಯಬಹುದು. ಜೊತೆಗೆ ಹಲವಾರು ವಿಶ್ರಾಂತಿ ಕೇಂದ್ರಗಳು ಸಹ ಅಲ್ಲಲ್ಲಿಯೇ 100 ಮೆಟ್ಟಲಿಗೊಂದು ಇವೆ. ಆದರೆ ನೀವು ಕೋತಿಗಳಿಂದ ಸ್ವಲ್ಪ ಹುಷಾರವಾಗಿರಬೇಕು. ಬೆಟ್ಟದ ಮೇಲೆ ನಿಂತರೆ ಕೆಳಗಿನ ದೃಶ್ಯ ಮನೋಹರವಾಗಿದೆ. ಈ ದೇವಸ್ಥಾನದ ದರ್ಶನ ವೇಳೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷ, ಹಾಗೆ ಸಾಯಂಕಾಲ 5 ಗಂಟೆ 30ರಿಂದ 8 ಗಂಟೆವರೆಗಿದೆ. ಅಕ್ಕ ತಂಗಿಯರ ಕೊಳ. ಚಲುವರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿಯೇ ಸ್ವಲ್ಪ ದೂರದಲ್ಲಿಯೇ ಅಕ್ಕ ತಂಗಿಯರ ಕೊಳ ಸಿಗುತ್ತದೆ. ಈ ಕೊಳಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಇಬ್ಬಾಗವಾದಂತೆ ಇರುವ ಸುಂದರವಾದ ಅವಳಿ ಕೊಳಗಳು ಮಧ್ಯ ಸುತ್ತಲೂ ಮೆಟ್ಟಲುಗಳಿವೆ. ನೀರು ಸ್ವಚ್ಛವಾಗಿದ್ದು ಅಕ್ಕನ ಕೊಳ ಸ್ವಲ್ಪ ಚಿಕ್ಕದು.
ಆದರೆ ತಂಗಿಯ ಕೊಳ ದೊಡ್ಡದು. ಎರಡು ಕೊಳಗಳ ನೀರು ಸುಮಾರು ಒಂದೇ ತರಹ ಕಾಣಿಸುತ್ತದೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ತಂಗಿಯ ಕೊಳ ನೀರು ಹೆಚ್ಚು ಪಾರದರ್ಶಕವಾಗಿ ಕಾಣಿಸುತ್ತದೆ. ಅಕ್ಕನ ಕೊಳದ ನೀರು ಸ್ವಲ್ಪ ಹಸಿರಿನ ಛಾಯೆ ಕಾಣುತ್ತದೆ. ಚಲುವನಾರಾಯಣ ಸ್ವಾಮಿ ದೇವಸ್ಥಾನ, ಚಲುವನಾರಾಯಣ ಸ್ವಾಮಿ ಟೆಂಪಲ್. ಮೇಲುಕೋಟೆಯ ಮುಖ್ಯ ರಸ್ತೆಯಲ್ಲಿರುವ ಪುರಾತನ ಚಲುವನಾರಾಯಣ ಸ್ವಾಮಿ ದೇವಾಲಯ ತುಂಬನೇ ಸೊಗಸಾಗಿದೆ. ಚಲುವನಾರಾಯಣ ಸ್ವಾಮಿ ದೇವಾಲಯದ ಕಂಬಗಳಲ್ಲಿ ಮಹಾಭಾರತದ ಕಥೆ ಹೇಳುವ ಕೆತ್ತನೆಗಳಿವೆ. ಸ್ಥಳ ಪುರಾಣದ ಪ್ರಕಾರ ಬಹಳ ಹಿಂದೆ ಈ ಊರಿಗೆ ಯಾದವಾದ್ರಿ ಎಂಬ ಹೆಸರು ಕೂಡ ಇತ್ತು. ಇಲ್ಲಿ ನೆಲೆಸಿದ್ದ ಚಲುವನಾರಾಯಣ ಸ್ವಾಮಿಯನ್ನು ತ್ರೇತಾಯುಗದಲ್ಲಿ ರಾಮನು, ದ್ವಾಪರ ಯುಗದಲ್ಲಿ ಕೃಷ್ಣನು ಮತ್ತು ಬಲರಾಮನೆಂದು ಪೂಜಿಸಿದ್ದರಂತೆ. ಕಲಿಯುಗದಲ್ಲಿ 12ನೇ ಶತಮಾನದಲ್ಲಿ ಇಲ್ಲಿಗೆ ತಂಜಾವೂರಿನಿಂದ ಬಂದು ನೆಲೆಸಿದ ರಾಮಾನುಜಾಚಾರ್ಯರು ತಮ್ಮ ಕನಸಿನ ಪ್ರೇರಣೆಯಂತೆ ಕಳೆದು ಹೋಗಿದ್ದ ಚಲುವನಾರಾಯಣ ವಿಗ್ರಹವನ್ನು ಹುಡುಕಿ ಪುನಃ ಸ್ಥಾಪಿಸಿದರಂತೆ. ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯ ದರ್ಶನ ವೇಳೆ ಹೀಗಿದೆ: ಬೆಳಿಗ್ಗೆ 7:30ರಿಂದ 1 ಗಂಟೆ, ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆ ಹಾಗೂ ರಾತ್ರಿ 7 ಗಂಟೆಯಿಂದ 8 ಗಂಟೆಯವರೆಗೆ ಇದು ತೆರೆದಿರುತ್ತದೆ. ಪುಷ್ಕರಣಿ ಕೆರೆ ಅಥವಾ ಕಲ್ಯಾಣಿ. ಪುಷ್ಕರಣಿ ಕೆರೆ, ಇದನ್ನು ಕಲ್ಯಾಣಿ ಎಂದು ಕೂಡ ಕರೆಯುತ್ತಾರೆ. ಮೇಲುಕೋಟೆಯಲ್ಲಿರುವ ದೊಡ್ಡ ಕಲ್ಯಾಣಿ ಅಂದರೆ ಪುಷ್ಕರಣಿ ಬಹಳ ಜನರನ್ನು ಆಕರ್ಷಿಸುತ್ತದೆ. ಕಲ್ಯಾಣಿ ಹತ್ತಿರ ನಿಂತು ನೀವು ಯಾವುದೇ ಕೋನಗಳಿಂದ ನೋಡಿದರೂ ಸುಂದರ ದೃಶ್ಯಗಳೇ ಕಾಣುತ್ತವೆ. ಕಲ್ಯಾಣಿಯ ಸುತ್ತಮುತ್ತಲಿನ ಕಲ್ಲಿನ ಕಂಬಗಳು ಸೊಗಸಾಗಿ ಕಾಣುತ್ತವೆ. ಹಿನ್ನೆಲೆಯಲ್ಲಿ ಬೆಟ್ಟದ ಮೇಲಿರುವ ದೇವಾಲಯ ಅದ್ಭುತವಾಗಿ ಕಾಣಿಸುತ್ತದೆ. ಈ ಕಲ್ಯಾಣಿಯನ್ನು ನೀವು ಅನೇಕ ಚಿತ್ರಗಳಲ್ಲಿ ಕಾಣಬಹುದು. ಹಿಂದಿ, ತೆಲುಗು, ತಮಿಳು, ಕನ್ನಡ ಹಾಗೂ ಮುಂತಾದ ಭಾಷೆಗಳಲ್ಲೂ ಸಹಿತ ಹಲವಾರು ಚಿತ್ರಗಳಲ್ಲಿ ನೀವು ಈ ಕಲ್ಯಾಣಿಯನ್ನು ಕಾಣಬಹುದು. ರಾಜಗೋಪುರ. ಅಪೂರ್ಣಗೊಂಡ ರಾಜಗೋಪುರ ಮೇಲುಕೋಟೆಯ ಒಂದು ಅದ್ಭುತ ಪ್ರವಾಸಿ ಸ್ಥಳ. ಈ ಕೋಟೆಯ ಬಾಗಿಲಲ್ಲಿ ಕಟ್ಟಡ ಅರ್ಧಕ್ಕೆ ನಿಂತರೂ ಸಹ ಸುಂದರವಾಗಿ ದೃಶ್ಯ ಕಾವ್ಯವಾಗಿ ನಿಮಗೆ ಗೋಚರಿಸುತ್ತದೆ. 4 ದೊಡ್ಡ ದೊಡ್ಡ ಕಂಬಗಳಿಂದ ಕೂಡಿರುವ ಈ ಕಟ್ಟಡದಲ್ಲಿ ಹಲವಾರು ಶಿಲ್ಪಗಳು ಕೆತ್ತಲಾಗಿವೆ. ನೋಡುಗರ ಕಣ್ಮನೆ ಸೆಳೆಯುವ ಈ ಸ್ಥಳವು ಅಸಂಖ್ಯಾತ ಚಲನಚಿತ್ರಗಳಿಗೆ ಹಿನ್ನೆಲೆಯ ದೃಶ್ಯವಾಗಿ ಕೂಡ ಒದಗಿಸಿದೆ. ಈ ಒಂದು ರಾಜಗೋಪುರವನ್ನು ನೀವು ರಜನಿಕಾಂತ್ ಅವರ ಎಲ್ಲ ಚಿತ್ರಗಳಲ್ಲಿಯೂ ಸಹಿತ ನೀವು ಕಾಣಬಹುದು. ಧನುಷ್ಕೋಟಿ. ಮೇಲುಕೋಟೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರ ಹೋದರೆ ಧನುಷ್ಕೋಟಿ ಎಂಬ ಪುಟ್ಟ ಬೆಟ್ಟ ಸಿಗುತ್ತದೆ. ಇಲ್ಲಿ ಶ್ರೀರಾಮಚಂದ್ರ, ಸೀತೆ, ಲಕ್ಷ್ಮಣ ವನವಾಸದ ಸಂದರ್ಭದಲ್ಲಿ ತಂಗಿದ್ದರೆಂದು ಪ್ರತೀತಿ ಇದೆ. ಸೀತೆಯ ಬಾಯಾರಿಕೆ ತಣಿಸಲು ರಾಮ ಬಂಡೆಯೊಂದಕ್ಕೆ ಬಾಣ ಬಿಟ್ಟು ಗಂಗೆಯನ್ನು ತರಿಸಿದನಂತೆ. ಆದ್ದರಿಂದ ಇದನ್ನು ಧನುಷ್ಕೋಡಿ ಎಂದು ಕರೆಯುತ್ತಾರೆ. ಅಂದರೆ ರಾಮನ ಧನುಷ್ಯನಿಂದ ಹರಿದಂತಹ ನೀರಿಗೆ ಧನುಷ್ಕೋಟಿ ಎಂದು ಹೆಸರಾಗಿದೆ. ಕಲ್ಲಿನ ಮಧ್ಯದಲ್ಲಿರುವ ಈ ಚಿಕ್ಕ ನದಿಯ ಹೊರತೆಯು ಬತ್ತುವುದಿಲ್ಲವೆಂದು ಪ್ರತೀತಿ ಇದೆ. ತಂಡನೂರು ಕೆರೆ, ತಣ್ಣೂರು ಲೇಕ್. ತಂಡನೂರು ಸರೋವರವು ಮೇಲುಕೋಟೆಯ ಇನ್ನೊಂದು ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಯಾಗಿದ್ದು, ವೈಷ್ಣವ ಪಂಥದ ಬ್ರಾಹ್ಮಣರಿಗೆ ಇದು ಅತ್ಯಂತ ಪವಿತ್ರವಾದ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಹಲವಾರು ಪೂಜೆಗಳನ್ನು ಸಹಿತ ಮಾಡುತ್ತಾರೆ. ಜೊತೆಗೆ ಇದೊಂದು ಅದ್ಭುತವಾದಂತಹ ಪಿಕ್ನಿಕ್ ಸ್ಪಾಟ್ ಆಗಿದೆ. ಮೇಲುಕೋಟೆ ಸುತ್ತಮುತ್ತ ಅರೌಂಡ್ ಮೇಲುಕೋಟೆ. ಮೇಲುಕೋಟೆಯಿಂದ ನೀವು ಹಲವಾರು ಪ್ರಸಿದ್ಧ ಪ್ರವಾಸಿ ಸ್ಥಾನಗಳ ಭೇಟಿನೂ ಕೊಡಬಹುದು. ಅವುಗಳಲ್ಲಿ ಶ್ರವಣಬೆಳಗೊಳ, ರಂಗನತಿಟ್ಟು ಪಕ್ಷಿಧಾಮ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ ಯಡಿಯೂರು,
ಶ್ರೀರಂಗಪಟ್ಟಣ ಮುಂದಿನ ಭಾಗದಲ್ಲಿ.